ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಅಜ್ಜಿ ಬೆಳಬೆಳಿಗ್ಗೆ ಎದ್ದಿದ ತಕ್ಷಣ ಚಾಟ್ ನೋಡ್ಲಿಲ್ಲ ಅಂದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಯಾಕೆ ಈ ಸೀರೀಸ್ ನ ಶುರು ಮಾಡಿದೀನಿ ಅಂದ್ರೆ ನಿಮ್ಗೆ ಪ್ರಾಕ್ಟಿಕಲ್ ಅಪ್ರೋಚ್ಗಳು ಗೊತ್ತಾಗ್ಲಿ, ನಾನು ಹೇಗೆಲ್ಲ ಟ್ರೇಡ್ ಮಾಡ್ತೀನಿ ಏನು ಅಂತ ಎಲ್ಲಾನು ಕೂಡ. ಓಕೆ, ರಿಮೂವ್ 15 ಡ್ರಾಯಿಂಗ್ಸ್. ಸೊ ಸೂಪರ್. ಇಲ್ಲೊಂದು ಆಪ್ಷನ್ ಅಂದ್ರೆ ಒಂದು ಟ್ರೇಡ್ ಸಿಕ್ಕಿದೆ ಸೀರೀಸ್ ಇಲ್ಲಿ ನೋಡಿ ಇಲ್ಲಿ. ಓಕೆ, ಈ ಒಂದು ಝೋನ್ ಗಳು ಏನಿದೆಯಲ್ಲ ಈ ಝೋನ್ ಗಳನ್ನ ಟೆಸ್ಟ್ ಮಾಡ್ತಾ ಇದೆ ಮಾರ್ಕೆಟ್, ಕರೆಕ್ಟಾ? ಅಂಡ್ ಇಲ್ಲಿ ನೋಡಿ ನೀವು ಫಿಬ್ ನ ಹಾಕೊಂಡ್ರೆ ಅಂಡ್ ಈ ಫಿಬ್ ಕೂಡ ಸಪೋರ್ಟ್ ತಗೊಂಡಿದೆ. ಆಬ್ವಿಯಸ್ಲಿ ಮಾರ್ಕೆಟ್ ಅಟ್ಲೀಸ್ಟ್ ಇಲ್ಲಿ ತನಕ ಮೂಮೆಂಟ್ ಆಗ್ಬೇಕು. ಯಾಕೆ ಅಂದ್ರೆ ದೇರ್ ಮೇ ಬಿ ಎ ಚಾನ್ಸ್ ಇಲ್ಲಿಗೆ ರೀಟ್ರೇಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಟ್ಸ್ ವೈ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಇವಾಗ ಲಾಂಗ್ ಪೊಸಿಷನ್ ತಗೋತೀನಿ. ಓಕೆ, ಇಲ್ಲಿ ತನಕ ಟಿ ಪಿ, ಇಲ್ಲಿ ತನಕ ರಿಸ್ಕ್. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಐ ವಿಲ್ ವೇಟ್ ಫಾರ್ ಈ ಒಂದು ಹಾಫ್ಗೆ. ಇವಾಗ ನೋಡಿ ಅಪ್ಪ, ನಾನ್ ಮಿಡಲ್ ಕ್ಲಾಸ್ ಜನಗಳು, ನನ್ಗೆ ಇಷ್ಟ ಹೈಯಲ್ಲಿ ತಗೊಳಕ್ ಆಗಲ್ಲ. ಓಕೆ, ಐ ವಿಲ್ ವೇಟ್ ಈ ಝೋನ್ ಗಳಲ್ಲಿ ಬಂದಾಗ. ಈಗ ಓಕೆ, ಮಾರ್ಕೆಟ್ ಇವಾಗ ಈ ಝೋನಿಗೆ ಬಂತು ಅಂದ್ರೆ ಯಾಕೆಂದ್ರೆ ಸಿ ಇಲ್ಲಿ ತಗೊಂಡಾಗ ಓಕೆ 1 ಮಿನಿಟ್ ಇಲ್ಲೆಲ್ಲ ತಗೊಂಡಿರ್ತಾರಲ್ಲ, ಆಲ್ರೆಡಿ ಇಷ್ಟು ಮೂಮೆಂಟ್ ಆಗೋಗಿದೆ. ಅವ್ರುಗಳೆಲ್ಲಾನು ಏನ್ ಮಾಡ್ತಾರೆ ಅಂದ್ರೆ ಎಕ್ಸಿಟ್ ಮಾಡಕ್ ನೋಡ್ತಾರೆ ಪೊಸಿಷನ್ ನ. ಐ ನೋ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗ್ಬೇಕು ಅಂತ, ಬಟ್ ಅವ್ರು ಎಕ್ಸಿಟ್ ಮಾಡೋದಕ್ಕೆ ನೋಡ್ತಾರೆ ಪೊಸಿಷನ್. ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ನಾನು ಯಾವಾಗ್ಲೂ ಕೂಡ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ತಗೊಳಕ್ಕೆ ನೋಡ್ತೀನಿ. ಡಿಸ್ಕೌಂಟೆಡ್ ಪ್ರೈಸ್ ಅಂದ್ರೆ ಏನು? ಸಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. 100 ರೂಪಾಯಿಂದ 200 ರೂಪಾಯಿಗೆ ಹೋಗಿರುತ್ತೆ. ಜನ ಎಲ್ಲಾರು ಕೂಡ ಒಂದು ತಗೊಂಡ್ರೆ 100 ರೂಪಾಯಿಗೆ ತಗೊಳಕ್ಕೆ ನೋಡ್ತಾರೆ, ಇಲ್ಲ ಅಂದ್ರೆ ಅರ್ಧಕ್ ಬರ್ಲಿ, 150ಕ್ಕೆ ಬರ್ಲಿ ತಗೊಳ್ಳೋಣ ಅಂತ ನೋಡ್ತಾರೆ. ಕರೆಕ್ಟಾ? 200 ರೂಪಾಯಿಗೆ ತಗೊಳಕ್ ನೋಡೋದಿಲ್ಲ. ಯಾಕಂದ್ರೆ 200 ರೂಪಾಯಿ ತುಂಬಾ ಹೈ ಪ್ರೈಸ್ ಆಗೋಗುತ್ತೆ. ಮಾರ್ಕೆಟ್ ಅಲ್ಲೂ ಅದೇ ಸೈಕಾಲಜಿನ ಅಪ್ಲೈ ಮಾಡ್ಬೇಕು. ನೀವು ಎಷ್ಟು ಕಮ್ಮಿಗೆ ಆಗುತ್ತೆ ಅಷ್ಟು ಕಮ್ಮಿಗೆ ತಗೋಬೇಕು, ಅಂದ್ರೆ ಡಿಸ್ಕೌಂಟೆಡ್ ಪ್ರೈಸ್ ಗೆ ತಗೋಬೇಕು. ಸೊ ಇವಾಗ ಇಷ್ಟು ಮಾರ್ಕೆಟ್ ಮೂವ್ಮೆಂಟ್ ಆಗೋದ್ಮೇಲೆ ನಾನು ಏನಕ್ಕೆ ಇಲ್ಲಿ ತಗೊಳ್ಳಿ? EMA ಇಲ್ಲೆಲ್ಲಾರು ಬ್ರೇಕ್ ಆದ್ರೂ ನಾನು ಯಾಕೆ ತಗೊಳ್ಳಿ? ಅಷ್ಟು ಮೂವ್ಮೆಂಟ್ ಆಗೋಗಿರುತ್ತಲ್ಲ. ಸೊ ದಟ್ಸ್ ವೈ ಐ ವಿಲ್ ವೇಟ್. ಇಲ್ಲಿಗೆ ಬರ್ಲಿ, ದೆನ್ ಐ ವಿಲ್ ಪುಷ್, ಟ್ರೇಡ್ ನ ಪುಷ್ ಮಾಡ್ತೀನಿ. ರಿಮೂವ್ ಇಲ್ಲಪ್ಪ. ರಿಮೂವ್ ಇಲ್ಲಿದೆ. ಓಕೆನಾ? ಸೂಪರ್ ಟ್ರೇಡ್ ಆಗುವಂತ ಚಾನ್ಸಸ್ ಇದೆ ಇದು. ಓಕೆ, ಬರ್ಲಿ. ಅಷ್ಟ್ರಲ್ಲಿ ನಾನು ರೆಡಿ ಮಾಡ್ಕೊಳ್ತೀನಿ XNS. ಸೇಮ್ 20,000 ಮಾಡ್ಕೊಂಡು ಬಂದ್ಬಿಡ್ತೀನಿ. 20 ಎಷ್ಟಾಗತ್ತೆ ಅಷ್ಟು. ಓಕೆ, ಓಕೆ ಬರ್ತಾ ಇದೆ. ಲೆಟ್ಸ್ ಸಿ. ನೋಡಿದ್ರ ದ ಮೇನ್ ಥಿಂಗ್ ನನ್ನ ಲೈಫ್ ಹೆಂಗೆ ಅಂದ್ರೆ ಎಲ್ಲಾನು ಮ್ಯಾನೇಜ್ ಮಾಡ್ಬೇಕು. ಓಕೆ, ಇದನ್ನ ಮ್ಯಾನೇಜ್ ಮಾಡು, ಅದನ್ನ ಮ್ಯಾನೇಜ್ ಮಾಡು. ಯು ನೆಕ್ಸ್ಟ್ ಲೆವೆಲ್. ಓಕೆ, ರೀಸನ್ಸ್ ಗಳನ್ನ ಕೊಡಕ್ ಹೋಗ್ಬಾರ್ದು. ಅಯ್ಯೋ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಬ್ರೋ, ನನ್ಗೆಲ್ಲ ಮ್ಯಾನೇಜ್ ಮಾಡಕ್ ಆಗಲ್ಲ, ಹಾಗೆ ಹೀಗೆ ಅಂತ. ಓಕೆ, ಮಾಡ್ಬೇಕು. ಲೈಫ್ ಅಲ್ಲಿ ಏನೋ ಒಂದ್ ಮಾಡ್ಬೇಕು ಅಂದ್ರೆ ಕೂತ್ಕೊಂಡು ಎಲ್ಲಾನು ಕೂಡ ಮಾಡ್ಬೇಕು. ಅಯ್ಯಯ್ಯೋ, ನಗ್ತಾವ್. ಈ ಕಾಮ್ ಆಗಿ ಕೂತ್ಕೊಂಡು ಕಾಯ್ಬೇಕಷ್ಟೇನೆ. ಓಕೆ, ಸೊ ಅಯ್ಯೋ ಸೆಟಪ್ ಬಂತು ಅಂತ ಹೊಡೆಯೋದಲ್ಲ. ಆಬ್ವಿಯಸ್ಲಿ ಐ ನೋ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ಬೇಕು. ಓಕೆ, ಅದನ್ನ ಮಾತ್ರ ಹುಡುಕ್ತಾ ಇದ್ದೀನಿ, ಅಷ್ಟನ್ನು ಮಾತ್ರ ನೋಡ್ತೀನಿ. ಓಕೆ, ಐ ಥಿಂಕ್ ಗೇನಿಂಗ್ ಬಂದು ಬೀಟ್ ಆಗುತ್ತಲ್ಲ ಅವಾಗ ಪ್ರಾಪರ್ ಆಗಿರತ್ತೆ. ಆ ಒಂದು ಟ್ರೇಡ್ ಹೊಡೆದು ಬಿಟ್ರೆ ಏನ 20,000 20,000 ಈಸಿ. 20ರಿಂದ 10,000 ಮಾಡ್ಕೊಂಡು ಕ್ಲೋಸ್ ಮಾಡಿದ್ರೆ ಮುಗೀತಲ್ಲ ಗುರು ಲೈಫ್. ಇನ್ನೇನ್ ಬೇಕು? ಯಾವ ಗೂಗಲ್ ಎಂಪ್ಲಾಯಿ ಇಷ್ಟ ಅದ್ ಮಾಡಲ್ಲ ಪರ್ ಡೇ. ರೌಡಿಗಳು, ನಾವು ರೌಡಿಗಳು.
ವೇದನನ ಭಯ ಇಲ್ಲ. ಇದು ಹ್ಯಾಮರ್ ಆದ್ರೆ ಹೋಗ್ತೀನಿ, ಬಟ್ ಹೋಗ್ತೀನಿ. ಗೈಸ್, ಇಲ್ಲಿ ನೋಡಿ, ನಾವ್ ಎಕ್ಸಾಕ್ಟ್ ಏನ್ ಲೆವೆಲ್ ಅಲ್ಲಿ ಇತ್ತಲ್ಲ ಅಲ್ಲಿ ಮಾರ್ಕೆಟ್ ಬಂದಿದೆ, ಸಪೋರ್ಟ್ ತಗೊಂಡಿದೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ವಿತ್ ಬೈ 0.5. ಡಮ್ 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 ಡಮ್. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ಹೇಳಿ. ಗುರು ನೆಕ್ಸ್ಟ್ ಲೆವೆಲ್ ಗೇಮ್ ಗುರು ಇದು. ನೆಕ್ಸ್ಟ್ ಲೆವೆಲ್ ಟ್ರೇಡಿಂಗ್ ಅನ್ನೋದು ಇದೆಯಲ್ಲ, ದ ವೇ ಇದು ಮೂವಿಗೆ ಬೇರೆ ಟೈಮ್ ಆಗ್ತಾ ಇದೆ ಗೈಸ್. ಡೆವಿಲ್ ನೋಡ್ಕೊಂಡ್ ಬಂದೆ, ಹೋಗಿ ನೋಡಿ ಗೈಸ್, ಕನ್ನಡ ಮೂವಿ ಬೆಳೆಸಿ. ಗೇಮ್ ಚೇಂಜರ್ 1 ಸೆಟಪ್ ಇದು. ನನಗಲ್ಲಿ ಟ್ರೆಂಡ್ ಲೈನ್ ಬೇರೆ ರಿಜೆಕ್ಷನ್ ಕಾಣಿಸ್ತು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಒಂದು $200 ಬರಬಾರ್ದ? ಒಂದೊಂದು ಲಕ್ಷಕ್ಕೆ ಒಂದೊಂದು ಲಾಟ್, ಜಸ್ಟ್ ಇಮ್ಯಾಜಿನ್ ಮಾಡಿ. ಗುಂಡಿಗೆ ನಾ ಕಲ್ಲಲ್ಲಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ. ಬೀಯಿಂಗ್ ಎ ಮ್ಯಾನ್, ಟೇಕ್ ಎ ರಿಸ್ಕ್. ಇನ್ನ ನನ್ನ ಕೈಗೆ ಬಿಗ್ ಕ್ಯಾಪಿಟಲ್ ಸಿಕ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಉಡೀಸ್ ಮಾಡ್ಬಿಡ್ತೀನಿ. ಜಸ್ಟ್ ಇದು 1 ಲಕ್ಷ EMA ಸೆಟಪ್ ಬರ್ತಾ ಇದೆ. ಬಟ್ ಅದಕ್ಕೂ ಮುಂಚೆ ಐ ವಿಲ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್. ಇನ್ನೊಂದು ನೋಡ್ಬೇಕು, ಡಿಸಿಪ್ಲಿನ್ ಹೇಗೆ ಬಂದಿದೆ ನೋಡಿ. ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಟ್ರೇಡಿಂಗ್ ಒಂದೇ ಅಲ್ಲ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡಿ, ಇಲ್ಲಿ S3 EMA ಬ್ರೇಕ್ಔಟ್ ಆಗ್ತಾ ಇದೆ. ಓಕೆನಾ? ಇನ್ನ 2 ಮಿನಿಟ್ಸ್ ಇದೆ. ಓಕೆ, ನೋಡೋಣ. ಈ S3ಗೆ ನಾನು ಯಾಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಈ ಲೆವೆಲ್ಸ್ ಗಳಲ್ಲ ಅಂದ್ರೆ, ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಮೇಲ್ ಹೋಗಿದೆ,
ಅಗೇನ್ ಇಲ್ಲೇ ಬಂದಿದೆ ಡಬಲ್ ಬಾಟಮ್. ಸೊ ಇಲ್ಲಿ ಮಾರ್ಕೆಟ್ ಬಂದಾಗ ಮೇಲ್ ಹೋಗಿದೆಯಲ್ಲ, ಅಗೇನ್ ಈ ಝೋನಿಗೆ ಬಂದಿದೆ. ಈ ಝೋನಿಗೆ ಬಂದಾಗ ಆಬ್ವಿಯಸ್ಲಿ ಮಾರ್ಕೆಟ್ ಏನೋ ಒಂದು ಆಗ್ಬೇಕು. ಓಕೆ, ಮೇಲಾರು ಹೋಗ್ಬೇಕು, ಕೆಳಗಡೆ ಬರ್ಬೇಕು. ಬಟ್ ಇಲ್ಲಿ ಮೇಲ್ ಹೋಗಿದೆ ಅಂದ್ರೆ ಅಗೇನ್ ಇಲ್ಲಿ ಬಂದಾಗ ಮೇಲ್ ಹೋಗುತ್ತಾ ಇಲ್ವಾ ಅಂತ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ವಿ ಆರ್ ಯೂಸಿಂಗ್ ದಿಸ್ S3. ಈ S3 ಮತ್ತೆ EMA ಬ್ರೇಕ್ಔಟ್ ಆದಾಗ ಆಬ್ವಿಯಸ್ಲಿ ಮಾರ್ಕೆಟ್ ಮೇಲೆ ಹೋಗುತ್ತೆ. ಬಟ್ ಅದ್ರ ಜೊತೆಗೆ ಈ ಲೈನ್ ಕೂಡ ಮರ್ಜ್ ಆಗುತ್ತೆ, ಈ ಲೆವೆಲ್ ಕೂಡ ಮರ್ಜ್ ಆಗಿರೋದ್ರಿಂದ ಈ ಲೆವೆಲ್ ಅಲ್ಲಿ ಕೂಡ ಮಾರ್ಕೆಟ್ ಮೇಲ್ ಹೋಗಿರೋದ್ರಿಂದ ಆಬ್ವಿಯಸ್ಲಿ ಈ S3 EMA ಮೇಲ್ ಹೋಗುತ್ತೆ. ಬಟ್ ಎಲ್ಲಿ ತನಕ ಹೋಗುತ್ತೆ? ಸೊ ನಾನು ಇವಾಗ ರಿಸ್ಕ್ ನ ತಗೊಳಕ್ಕಾಗಲ್ಲ ಹೋಲ್ಡ್ ಗಿಲ್ಡ್ ಎಲ್ಲ ಮಾಡಿ. ಮ್ಯಾಕ್ಸಿಮಮ್ ಮಾರ್ಕೆಟ್ ಹೋದ್ರೆ ಇಲ್ಲಿ ತನಕ ಹೋಗ್ಬೋದು. ಓಕೆ, ಮ್ಯಾಕ್ಸಿಮಮ್ ಅದು. ಓಕೆ, ಸೊ ಮಿನಿಮಮ್ ಅದು ಹೋದ್ರೆ ಇಲ್ಲಿ ತನಕ ಹೋಗ್ಬೋದು. ಸೊ 1:1 ಕರೆಕ್ಟ್ ಆಗಿರುತ್ತೆ. ಐ ವಿಲ್ ಅಬ್ಸರ್ವ್. ಓಕೆ, ಐ ವಿಲ್ ಅಬ್ಸರ್ವ್ ಮಾರ್ಕೆಟ್ ಮೂವ್ ಆಗುತ್ತಾ, ಇದನ್ನ ಬೀಟ್ ಮಾಡುತ್ತಾ. ಓಕೆ, ಸೊ ಬೀಟ್ ಮಾಡಿದ ತಕ್ಷಣ ಇನ್ನು 59 ಸೆಕೆಂಡ್ ಇದೆ. ಓಕೆ, ಲೆಟ್ಸ್ ಸಿ. ರಿಜೆಕ್ಷನ್ ಬರ್ತಾ ಇದೆ. ಕಳ್ಳ ನೋಡಿ, ಕ್ಯಾಂಡಲ್ ಕ್ಲೋಸಿಗೆ ವೆಯ್ಟ್ ಮಾಡಬೇಕು. ಓಕೆ, ರನ್ನಿಂಗ್ ಕ್ಯಾಂಡಲ್ ಅಲ್ಲೆಲ್ಲ ಎಂಟರ್ ಆಗೋದು ತಪ್ಪಿಸಿ ರಿಜೆಕ್ಷನ್ ಬರ್ತಾ ಇದೆ. ಓಕೆ, ಇನ್ ಕೇಸ್ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಮಾಡುತ್ತಾ ನೋಡೋಣ. ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಮಾಡಿದ್ರೆ ಲೆಟ್ಸ್ ಗೋ. ಕನ್ನಂಬಾಡಿ ಕಟ್ಟೆ ಇದೆ, ವಾ ವಾ ಪಾಪ 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 ಲಾಗ್ ಅಪ್ಲೋಡ್ ಆಗ್ತಾ ಇದೆ. 9 ಸೆಕೆಂಡ್. ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. 1:1 ಈಸಿ ಶೂಟ್ ಶಾಟ್. ಓಕೆ, ಸಿ ನಾನ್ ನಿಮ್ಗೆ ಈ ಲಾಜಿಕ್ ನೆಲ್ಲ ಹೇಳೋದೇ ಬೇಕಾಗಿಲ್ಲ, ಯಾಕಂದ್ರೆ ನೀವೇ ಕಂಡಿಡ್ಕೊಂಡ್ಬಿಡ್ತೀರಾ ಎಲ್ಲಾನು ಕೂಡ. ಬ್ರೇಕ್ ಆಗು. ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ ನೋಡಿ ನಿನ್ನ. ಸೊ ಓಕೆ, ಮುಂಚೆನೆ ಪ್ಲಾನ್ ಮಾಡ್ತೀನಿ ಗೈಸ್. ಓಕೆ, ಬ್ರೇಕಿಗೆ ಕಾಯೋಣ. ಐ ಥಿಂಕ್ ಇದು ಹೋಗುತ್ತೆ. ಓಕೆ, ಯಾಕೆಂದ್ರೆ ಐ ಆಮ್ ಸೀಯಿಂಗ್ ದಿಸ್ ಲಾಟ್ ಆಫ್ ಬೈ 0.5. ಓಕೆ, ಒಂದ್ ಸ್ವಲ್ಪ ಕೆಳಗಡೆ ಬರ್ಲಿ, ಇದು ಹೋಗುತ್ತೆ. ಒಂದ್ ಸ್ವಲ್ಪ ಕೆಳಗಡೆ ಬರ್ಲಿ. ಸೊ ದಟ್ಸ್ ವೈ ಕಾಯ್ತಾ ಇದ್ದೀನಿ. ಲೋಗೆ ತಗೊಳಕ್ ನೋಡ್ತೀನಿ. ಬೈ ಮಾಡಿದ್ದೀನಿ. ಓಕೆ, ಬೈ ಮಾಡಿದ್ದೀನಿ. ಒನ್ ಅಲ್ಲೇ ಇದೀವಿ. ಓಕೆ, ಯಾಕೆ ಕಾಯಿಲ್ಲ ಅಂದ್ರೆ ಸೊ ನಾನೀಗ SL ನ ಇಡ್ಲೇಬೇಕು. SL ಎಷ್ಟು? ಓಕೆ, ಗುಡ್. SL ನ ಇಟ್ಟಿದ್ದೀನಿ. ಓಕೆ, ಮುಂಚೆನೆ ಯಾಕೆ ಪ್ಲಾನ್ ಮಾಡ್ಕೊಂಡೆ ಅಂದ್ರೆ ಇವಾಗ ಇಂಟರ್ನೆಟ್ ಕನೆಕ್ಷನ್ ಇಸ್ ಸ್ಲೋನಾ? ಅಯ್ಯೋ ನನಗೆ. ಮುಂಚೆನೆ ಯಾಕೆ ಪ್ಲಾನ್ ಮಾಡ್ಕೊಂಡೆ ಅಂದ್ರೆ ಸಿ ಮಾರ್ಕೆಟ್ ಅವಾಗ್ಲಿಂದ ಟ್ರೈ ಮಾಡ್ತಾನೆ ಇದೆ ಬೀಟ್ ಮಾಡೋದಕ್ಕೆ, ಆಗ್ತಾ ಇಲ್ಲ. ಓಕೆ, ಸೊ ಬಯರ್ಸ್ ಗಳಿಗೆ ಇಲ್ಲಿ ನೋಡ್ಬೋದು, ಈ ಪ್ರೀವಿಯಸ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ. ಈ ಪ್ರೀವಿಯಸ್ ಕ್ಯಾಂಡಲ್ ಅಲ್ಲಿ ಹ್ಯೂಜ್ ಬೈಯಿಂಗ್ ಪ್ರೆಷರ್ ಬಂದಿದೆ ಆಲ್ರೆಡಿ. ಓಕೆ, ಈ ಹ್ಯೂಜ್ ಬೈಯಿಂಗ್ ಪ್ರೆಷರ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗ್ಬಿಡಬೇಕು, ಮಾರ್ಕೆಟ್ ಡೆಫಿನೆಟ್ಲಿ ಇದನ್ನ ಬ್ರೇಕ್ ಮಾಡಿ ಮೂವ್ ಆಗೇ ಆಗುತ್ತೆ. ಅಂದ್ರೆ ಬಯರ್ಸ್ ಗಳಿಗೆ ಸ್ಟ್ರೆಂತ್ ಸಿಕ್ಬಿಟ್ಟಿದೆ ಆ ಗೋಡೆನ ಬ್ರೇಕ್ ಮಾಡೋದಕ್ಕೆ. ಈ ಗೋಡೆನ ಬ್ರೇಕ್ ಮಾಡೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಸ್ಟ್ರೆಂತ್ ಸಿಕ್ಕಿದೆ. ಈ ಕ್ಯಾಂಡಲ್ಸ್ ಗಳೇನ್ ಅಂತ ಸ್ಟ್ರೆಂತ್ ಕ್ಯಾಂಡಲ್ ಅಲ್ಲ, ಬಟ್ ಈ ಕ್ಯಾಂಡಲ್ ಏನಿದೆಯಲ್ಲ ಇದು ತುಂಬಾ ಸ್ಟ್ರೆಂತ್ ಇರುವಂತ ಕ್ಯಾಂಡಲ್. ಈ ಹ್ಯಾಮರ್ ಅಂಡ್ ಇಂಪಾರ್ಟೆಂಟ್ ಝೋನ್ ಅಲ್ಲಿ ಬಂದಿದೆ. ಸೊ ನಾನ್ ಹೇಳೋದೇನಂದ್ರೆ ನಿಮ್ಗೆ ವೆಯ್ಟ್ ಫಾರ್ EMA ಬ್ರೇಕ್ಔಟ್. ಓಕೆ,
ಬಟ್ ನಾನ್ ಮುಂಚೆನೆ ಏನಕ್ಕೆ ತಗೋತಾ ಇದ್ದೀನಿ ಅಂದ್ರೆ ಐ ಹ್ಯಾವ್ ಎ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಡಿ. ನಾನು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಕ್ಯಾಂಡಲ್ಸ್ ಗಳಲ್ಲೇನೆ ಫೈಂಡ್ ಔಟ್ ಮಾಡ್ತೀನಿ ಅಷ್ಟೇನೆ. ಬಟ್ ನೀವು EMI ಬ್ರೇಕ್ ಆದ್ಮೇಲೆ ತಗೊಳ್ಳೋದು ಒಳ್ಳೇದು. ಇಲ್ಲಿಗೆ ಹೋದಾಗ ಬ್ರೇಕ್ ಇವನಿಗೆ ತಂದ್ಬಿಡ್ತೀನಿ. ಫಿಯರ್ ಗಿಯರ್ ಎಲ್ಲ ಬೀಳ್ಬೇಡ್ದು. ಅದು ಅವೆಲ್ಲ ಟ್ರೇಡಿಂಗ್ ನಿಮ್ಗೆ ಫಿಯರ್ ಆಯ್ತು ಅಂದ್ರೆ ಟ್ರೇಡಿಂಗ್ ಮಾಡೋದಕ್ಕೆ ಬರ್ಲೇಬೇಡಿ, ಹೇಳ್ಬಿಡ್ತೀನಿ ಫ್ಯಾಕ್ಟ್. ಫಿಯರ್ ಇದೆ ನನ್ಗೆ ಬ್ರೋ, ಅವೆಲ್ಲ ಇದೆ, ದೆನ್ ಡೆಫಿನೆಟ್ಲಿ ಟ್ರೇಡಿಂಗ್ ನಿಮ್ಗಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, 2 ಇಯರ್ಸ್ ಬಾಕ್ಸಿಂಗ್ ಮಾಡಿದೀನಿ, ನೆಕ್ಸ್ಟ್ ಲೆವೆಲ್, ತಲೆಗೆಲ್ಲ ಬಿದ್ದಿದೆ, ಬ್ರೈನ್ ಡ್ಯಾಮೇಜಸ್. ಅಯ್ಯಯ್ಯೋ, ನೀವೆಲ್ಲ ನೋಡ್ಬಿಟ್ಟಿದ್ರೆ ಓಕೆ, ನಾನು ಆತರ ಮೈಂಡ್ ಸೆಟ್ ಅಲ್ಲಿ ಇರೋದು. ಇವಾಗೆಲ್ಲ ನೀವೇನ್ ಟ್ರೇಡರ್ ನೋಡ್ತಿರಲ್ಲ, ಅಷ್ಟ್ ಲಕ್ಷ ಮಾಡ್ದೆ ಇಷ್ಟ್ ಲಕ್ಷ ಮಾಡ್ದೆ, ಅವ್ರಗಳು ಮೈಂಡ್ ಸೆಟ್ ಗಿಂತ ನಂದು ಅದ್ರ 10x ಇದೆ. ನಂದು ಹೈಲೈಟ್ಸ್ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ. 2 ಇಯರ್ಸ್ ಟ್ರೈನ್ ಮಾಡಿದೀನಿ ಬಾಕ್ಸಿಂಗ್, ತಲೆಗೆ ಮೂಗಿಗೆ ಎಲ್ಲದಕ್ಕೂ ಬಿದ್ದಿದೆ. ಗುಡ್, ಅಷ್ಟೇ, ಡನ್ ಇದು. ಟಿಪಿನೇ ಲೈಕ್ ಗುಡ್ ಗುಡ್ ಗುಡ್. ಬಾರೋ ಬಾರೋ ರಸಿಕಾ. ಗುಡ್ ಗುಡ್. ಚಟ್ಪಟ್ ಡುಡು. ಸಾಕಾ? ಇವತ್ತು ಬೇಜಾನ್ ಆಗೋಗಿದೆ ಪ್ರಾಫಿಟ್. ಸಾಕು ಇವತ್ತಿಗೆ. ಡನ್ ಗೈಸ್, ಐ ಆಮ್ ಡನ್. ಚಟ್ಪಟ್ ಡುಡು. ಬಾಯ್ ಬಾಯ್. ಸೊ ಇವಾಗ ಏನೆಲ್ಲ ಟ್ರೇಡ್ ನೋಡಿದ್ರಲ್ಲ, ಇದು ಯಾವುದೇ ತರ ಆಟ ಆಡೋದಕ್ಕೆ ಅಂತ ಇಟ್ಟಿರೋದಲ್ಲ. ಸೊ ಅಷ್ಟು ಫಾಸ್ಟ್ ಸ್ಕ್ಯಾಲ್ಪ್. ಸಿ ಯೂಶಲಿ ಏನಾಗುತ್ತೆ ಅಂದ್ರೆ, ಯು ಕ್ಯಾನ್ ಸಿ ದಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡರ್ಸ್ ನೋಡಿರ್ತೀರ. 1:1, 1:2 ನೆಗೆಟಿವ್ ರಿಸ್ಕ್ ರಿವಾರ್ಡ್ ಅಲ್ಲಿ ಟ್ರೇಡ್ ಮಾಡೋದು, ಇದೆಲ್ಲಾನು ಇರುತ್ತೆ. ಬಟ್ ನಾನ್ ಇವಾಗ ಈ 3 ಟ್ರೇಡ್ಸ್ ಗಳು ಏನ್ ಇಟ್ಟಿದ್ದೀನಲ್ಲ, ಜಸ್ಟ್ ಎ ಟ್ರೈಲರ್ ಫಾರ್ ಗೇಮ್ ಚೇಂಜರ್ 3. ಯಾಕೆ ಟ್ರೈಲರ್ ಅಂತ ಇದ್ದೀನಿ ಅಂದ್ರೆ, ಯು ಕ್ಯಾನ್ ಸಿ ಗೇಮ್ ಚೇಂಜರ್ 1 and 2 ಅಲ್ಲಿ ನೀವು ನೋಡಿದೀರಾ, ರಿಸಲ್ಟ್ ಗಳನ್ನ ನೋಡಿದೀರಾ. ಅಂಡ್ ನಾನು ಇವಾಗ ಗೇಮ್ ಚೇಂಜರ್ 3 ಅಂದಾಗ ಆಬ್ವಿಯಸ್ಲಿ ನೀವೆಲ್ಲ ವೇಟ್ ಮಾಡ್ತಿದ್ದೀರಾ. ನಾನು ಇವಾಗ ಅದಕ್ಕೆ 1,000 ರೂಪಾಯಿ ಅಂತ ಇಟ್ಟರು ಕೂಡ ಡೆಫಿನೆಟ್ಲಿ ಒಂದ್ 10,000 ಜನ ತಗೊಂತಾರೆ. ಬಟ್ ನಾನು ಅದನ್ನೂ ಮಾಡೋದಕ್ಕೆ ಹೋಗಲ್ಲ. ನೀವೇ ಬೇಡ ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಇಡ್ತೀನಿ ಅದನ್ನ. ಬಟ್ ಒಂದನ್ನ ಅಬ್ಸರ್ವ್ ಮಾಡಿ, ನಾನಿಲ್ಲಿ ಅಕ್ಯುರಸಿನ 100% ಇಡಬೇಕು ಅಂತಾನೆ ಕಾಯ್ತಾ ಇರೋದು. ಫಸ್ಟ್ ಥಿಂಗ್ ಏನ್ ಮಾಡ್ತೀನಿ ಅಂದ್ರೆ, ಈ ಪ್ರೋಸೆಸ್ ನ ಆಟೋಮೇಟ್ ಮಾಡ್ತೀನಿ. ಓಕೆ, ಫಸ್ಟ್ ಸ್ಟೇಜ್ ಅಲ್ಲಿ, ಯಾಕಂದ್ರೆ ಅಕ್ಯುರಸಿನ ನೋಡ್ಬೇಕು. ಇವಾಗ ಅದನ್ನ ಆಟೋಮೇಟ್ ಮಾಡೋ ಪ್ರೋಸೆಸ್ ಅಲ್ಲಿ ಇದೀವಿ, ಮಾಡ್ತೀವಿ ಇನ್ನೊಂದು 1 ವೀಕ್ ಅಲ್ಲಿ. ದೆನ್ ಸೆಕೆಂಡ್ ಅಪ್ರೋಚ್ ಏನಿದೆಯಲ್ಲ, ನನಗೆ ನೀವು ಮ್ಯಾನ್ಯುಯಲ್ ಆಗಿ ಹೊಡಿತಾ ಇದ್ದಾಗ ನನಗೆ ಬೇಕಾಗಿರೋದು ಏನು ಅಂದ್ರೆ, ಅಕ್ಯುರಸಿ 100% ನಾನು ನೋಡ್ಬೇಕು. ಎವ್ರಿ ಡೇ ನೀವು ಗ್ರೀನ್ ಅಲ್ಲಿ ಇರಬೇಕು. ಅದಕ್ಕೆ ನಾನು ಏನೆಲ್ಲ ಮಾಡ್ಬೋದು ಅಂದ್ರೆ, ಯಾವ ಟ್ರೇಡ್ಸ್ ಗಳು 1:1 ಹೋಗಲ್ಲ, ನೀವು ಅದನ್ನ ಎಷ್ಟು ಪ್ರಾಫಿಟ್ ಬಂದಿರುತ್ತೆ ಅಷ್ಟಕ್ಕೆ ಕಟ್ ಮಾಡೋ ತರ ಇರಬೇಕು. ಇಲ್ಲಿ ನೀವು ಥರ್ಡ್ ಟ್ರೇಡ್ ಸೆಕೆಂಡ್ ಟ್ರೇಡ್ ನೋಡಿರ್ಬೋದು, ನಾನು ಇಷ್ಟನ್ನ ಮಾತ್ರ ಕ್ಯಾಚ್ ಮಾಡಿದೆ, ದೆನ್ ಎಕ್ಸಿಟ್ ಮಾಡಿದೆ ಟಕ್ ಅಂತ. ಇಲ್ಲ ಅಂದ್ರೆ ಕಾಸ್ಟ್ ಇಡಲ್ಲ ಅಂತ ಅಂದೆ. ಓಕೆ, ಎರಡೇ ಅಪ್ರೋಚ್ ಇದ್ದಿದ್ದು, ನಾನು ಅದು ಯಾವ್ದನ್ನ ಹೋಲ್ಡ್ ಮಾಡ್ಬೇಕು ಅನ್ನೋ ಅಪ್ರೋಚ್ ಇರ್ಲಿಲ್ಲ ಅನ್ನೋದು. ಓಕೆ, ಅಂತ ಸೆಟಪ್ಸ್ ಗಳು 3 ಅಲ್ಲಿ ಇರುತ್ತೆ. ಯಾವಾಗ ಮಿಡಲ್ ಅಲ್ಲಿ ನೀವು ಎಕ್ಸಿಟ್ ಮಾಡ್ಕೋಬೇಕು ಟ್ರೇಡ್ ಅನ್ನ, ಯಾವಾಗ ನೀವು ಟ್ರೇಡ್ ಅನ್ನ ಹೋಲ್ಡೇ ಮಾಡ್ಕೊಳಕ್ ಹೋಗ್ಬಾರ್ದು, 1:1 ಹೋಗುತ್ತಾ 1:2 ಹೋಗುತ್ತಾ, ಅವೆಲ್ಲಾನು ನಿಮಗೆ ಗೊತ್ತಾಗ್ಬೇಕು ಅನ್ನೋದು ಆ ಅಪ್ರೋಚ್ ಒಂದಿರುತ್ತೆ. ದೆನ್ ಹಳೇ ಸೆಟಪ್ಸ್ ಗಳನ್ನೇ ಇನ್ನ ಸ್ವಲ್ಪ ಮಾಡಿಫೈಡ್ ಮಾಡಿ 3 ಅಲ್ಲಿ ಇರುತ್ತೆ. ನಿಮ್ಗೆ ಯಾವ್ದೇ ತರ ಕನ್ಫ್ಯೂಷನ್ ಆಗ್ದಲೇನೆ ಪ್ರತಿಯೊಂದು ಕ್ಯಾಂಡಲ್ ಗಳನ್ನು ರೀಡ್ ಮಾಡಿ ನೆಕ್ಸ್ಟ್ ಯಾವ್ಯಾವ ಕ್ಯಾಂಡಲ್ ಬರುತ್ತೆ ಅಂತ ನೀವೇ ಪ್ರಿಡಿಕ್ಟ್ ಮಾಡೋ ತರ ಆಗುತ್ತೆ. ಸಿ ಈ ಒಂದು ರಿಸರ್ಚ್ ಇದೆಲ್ಲ ಲಾಟ್ ಆಫ್ ಥಿಂಗ್ಸ್ ಮಾಡಾದ್ಮೇಲೆ ನಾನು ಸೆಟಪ್ ಇಡೋದು ಅಂತ ಹೇಳಿದೀನಿ. ಟೈಮ್ ಆದ್ರೂ ಕೂಡ ನಿಮಗೆ ಅದು ವರ್ತ್ ಅಂತ ಅನ್ಸುತ್ತೆ. ಅಂತ ಒಂದು ಸ್ಟ್ರಾಂಗ್ ಸೆಟಪ್ ಅದು. ಐ ಆಮ್ ಗೋಯಿಂಗ್ ಟು ನಿಮ್ ಮುಂದೆ ಇಡ್ತೀನಿ ಅದನ್ನ. ಇನ್ನ ಒಂದ್ ಸ್ವಲ್ಪ ದಿನ ಕಾಯಿರಿ, ಯಾಕಂದ್ರೆ ಎಲ್ಲಾ ಮೆಸೇಜಸ್ ಎಲ್ಲಾದ್ರಲ್ಲೂ ಅದೇ ಬರೋದು. ಓಕೆ, ಸೊ ದಟ್ಸ್ ವೈ
ಅಂಡ್ ಗೇಮ್ ಚೇಂಜರ್ 2 ಪ್ರಕಾರ S3 EMI ಬ್ರೇಕ್ಔಟ್ಸ್ ಗಳು ಯಾವಾಗೆಲ್ಲ ಫೇಲ್ ಆಗುತ್ತೆ, ಯಾವಾಗೆಲ್ಲ ಸಕ್ಸಸ್ ಆಗುತ್ತೆ, ಅದನ್ನೆಲ್ಲ ನಾನು ಎಕ್ಸ್ಟೆಂಡೆಡ್ ವರ್ಷನ್ಸ್ ಗಳಲ್ಲಿ ಹೇಳಿಲ್ಲ. ಬಟ್ ಈ ಒಂದು 3 ಎಕ್ಸ್ಟೆಂಡೆಡ್ ವರ್ಷನ್ಸ್ ಗಳಲ್ಲಿ ಹೇಳಿಲ್ಲ, ಬಟ್ ಈ ಒಂದು 3 ಅಲ್ಲಿ ಆ ಓಲ್ಡ್ ಸೆಟಪ್ಸ್ ಗಳನ್ನು ಕೂಡ ಯಾವಾಗೆಲ್ಲ ಮಾತ್ರ ತಗೋಬೇಕು, ಯಾವಾಗೆಲ್ಲ ಅದನ್ನ ಇಗ್ನೋರ್ ಮಾಡಬೇಕು, ಅವೆಲ್ಲಾನು ಇರುತ್ತೆ. ಇದು ಜಸ್ಟ್ ಲೈಕ್ ಟ್ರೈಲರ್. ಯು ಕ್ಯಾನ್ ಸಿ ದಟ್ ನಾನು ಸಿಂಗಲ್ ಕ್ಯಾಂಡಲ್ ನ ತಗೊಂಡಿರ್ತೀನಿ. ಆ ಎಲ್ಲಾ ಟ್ರೇಡ್ಸ್ ಗಳನ್ನ ನೋಡಿ TP ಹೋಗಿರಲ್ಲ, ಅಲ್ಲಿಂದ ನಾನು ಎಕ್ಸಿಟ್ ಆಗಿ ನೆಕ್ಸ್ಟ್ ಮಿನಿಟ್ ರಿವರ್ಸ್ ಆಗಿರುತ್ತೆ. ಅಂಡ್ ಹೈಯರ್ ಲಾಟ್ಸ್ 1 ಲಕ್ಷ ಕ್ಯಾಪಿಟಲ್ ಅಲ್ಲಿ ನಾನು ಒಂದೊಂದು ಲಾಟ್ ಹೋಗ್ತಾ ಇದ್ದೀನಿ. ಇದನ್ನ ಯಾರು ಮಾಡೋಕ್ ಹೋಗ್ಬೇಡಿ, ನಾನು ಈಗ ಹೇಳ್ತಾ ಇದ್ದೀನಿ, ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಬಟ್ ದ ಥಿಂಗ್ ಏನು ಅಂದ್ರೆ ಎವ್ರಿ ಡೇ ಗ್ರೀನ್ ಮೇನ್ ಥಿಂಗ್, ಅದನ್ನ ಫೋಕಸ್ ಮಾಡ್ತೀನಿ. ನೀವು ರಿಸ್ಕ್ ರಿವಾರ್ಡ್ ಪ್ರಕಾರನೇ ಟ್ರೇಡ್ ಮಾಡಿ. ಸೊ ನಾನು ಇಲ್ಲಿ ಏನ್ ಸೆಟಪ್ ನ 3 ಅಲ್ಲಿ ಇರ್ತೀನಲ್ಲ, ಆ ಸೆಟಪ್ ಅಲ್ಲಿ ನೀವು ಮಾಡ್ಬೇಕಾಗಿರೋದು 1:2 ಯಾವ್ದು ಹೋಗುತ್ತೆ ಅದನ್ನ 1:2 ಇಟ್ಕೊಳ್ಳಿ, ಯಾವ್ದು 1:1 ಹೋಗುತ್ತೆ ಅದನ್ನ 1:1 ಇಟ್ಕೊಳ್ಳಿ, ಯಾವ್ದನ್ನ ಸ್ಕ್ಯಾಲ್ಪ್ ಮಾಡ್ಬೇಕು ಅದನ್ನ ಸ್ಕ್ಯಾಲ್ಪ್ ಮಾಡಿ. ಓಕೆ, ಈ 3 ಅಪ್ರೋಚಸ್ ಗಳಿಗೂ ಕೂಡ ಡಿಫ್ರೆಂಟ್ ಅಂದ್ರೆ ಲೈಕ್ ಈ 3 ಅಪ್ರೋಚಸ್ಗೂ ನಿಮ್ಗೆ ಒಳ್ಳೊಳ್ಳೆ ಟ್ರೇಡ್ಸ್ ಗಳನ್ನ ಹೇಗೆ ಪಿಕ್ ಮಾಡ್ಬೇಕು ಇವೆಲ್ಲಾನು ಇರುತ್ತೆ. ಇಟ್ ವಿಲ್ ಬಿ ವರ್ತ್. ಓಕೆ, ವರ್ತ್. ನಾನು ಹೇಳಿದ್ನಲ್ಲ, ಒಂದ್ ಬ್ಯಾಡ್ ಕಮೆಂಟ್ ಬಂದ್ರೆ ರಿಮೂವ್ ಮಾಡ್ಬಿಡ್ತೀನಿ ವಿಡಿಯೋಗೆ. ಬಾಯ್ ಬಾಯ್.